ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ 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 ನನ್ನ ಕಿವಿ ತೂಪಿದ್ದೋದು. ಯಾರು ಯಾರು ಈ ಕೃಷ್ಣ? ಹಾಲು ಕುಡಿಸಲು ಹೋದ ಪೂತನಿಯ ರಸ್ತೆ ಹಿಡಿದನಂತೆ, ಸವಾರಿ ಮಾಡುವಂತ ಬೆನ್ನಡಿದರೆ ಶತಕನ ಸಂತಾನೆ ಮುರಿದನಂತೆ. ಯಾರು ಯಾರಿ ಕೃಷ್ಣ? ಗೋವರ್ಧನ ಬೆಟ್ಟ ಏಕಷ್ಟು ಛತ್ರಿಯಾಗಿ ಹೋಯ್ತು. ಈ ಗೊಲ್ಲರ ಕೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟು ಈ ಶಕ್ತಿ? ನಮ್ಮ ಗೂಢಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕರಿತರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಟ್ಟುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ಹೂ ನಿಮ್ಮ ಮಕ್ಕಳಿಗೆ ಮಂಗಳಾರತಿ. ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ಇದ್ರು ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲು. ಇದು ನಿಮ್ಮ ಕಾಲಲ್ಲ, ಇದು ನಿಮ್ಮ ಆಹಾ, ಶಬ್ಬಾಷ್. ಇದು ಕೈಯೂ ಅಲ್ಲ, ಕಾಲೂ ಅಲ್ಲ, ಎಕ್ಕಡಾನೂ ಅಲ್ಲ, ಯಮಪಾಶ. ಅರ್ಥ ಆಯ್ತಾ? ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದುತ್ತಿದ್ದು ಪರಾಂಬರಿಸಿದ್ದಾರೆ. ಇರೋದೇ ಒಂದೇ ಬಾಗಿಲು. ಬಾಗಿಲೊಡೆದ ಕಮಲಿಗೆ ತಿರುಗತಿ ಅಲಂಕಾರ. ಕಮಲಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದರೂ ತಲೆ ಮೇಲೆ ಬಿದ್ದರೆ ಶ್ರೀಮಂತ ಕಮಲಗೌಡ ತಲೆ ಮೇಲೆ ಬೀಳ್ಬೇಕಲ್ಲ. ಒಂದು ಸಣ್ಣ ಕೈ ಮೇಲೆ ಹೋಗುತ್ತದೆ. ಆ ಕೈ ಮೇಲೆ ಬಿದ್ದರೆ ಮುಗಿದು. ಹಬ್ಬ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಅದೇನು ಬುದ್ಧಿ, ಅದೇನು ಕಟ್ಟೆ ಅಂದಂಗೆ ಆ ಪಿಳ್ಳಕ್ಕ ಅವ್ರ ಕೃಷ್ಣ ಅದೇ ಬಾಗ್ಲಂತಾನೆ ಬರಬೇಕು. ಬೇರೆ ದಾರಿಗಳಿಂದ ಅಂತೀರಿ ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೆ ಎಂದು ಸುಮ್ಮನೆ ಇನ್ನೊಂದು ಬಾಗಿಲಿಡಿ. ಇನ್ನೊಂದು ಭಾಗ. ಎಲ್ರೂ ಬರೋ ಬಾಗಿಲಲ್ಲಿ ನಾನು ಬರೋಕ್ಕಾಗುತ್ತಾ? ನಿನ್ನ ತಲೆ ಬುರುಡೆ ಒಡೆಯ. ಸರ್ಕಲ್ ಅಪ್ಪನ ಹೇಳಬೇಕು ಅನ್ನೋದು. ಹೇಳು. ಪಟ್ಟದ ಆನೆ ಹೇಗಿದೆ? ಏನು ಅದರ ಹೆಸರು? ಕುವಲಯ ಪೀಡ. ಔಷಧಿ ಬಗ್ಗೆ ಎಲ್ಲ ಮಾಡಿದ್ದೇವೆ. ಹಳದಿ ಬಣ್ಣ ನೋಡಿದ್ರೆ ಸಾಕ್ತಿದ್ವಿ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಕೆಲಸ ಆದ್ಮೇಲೆ ಗದ್ದ ಹಾಕಿ ಕಟ್ಬಿಡಿ. ಬೇರೆ ಗಾದ್ಲೆ ಏನಾದ್ರು ಮಾಡಿತ್ತು. ಮಕ್ಕಳು ಮನೆ ಇರ್ತವೆ ಪಾಪ. ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ. ಕಮಕ್ಕಿನ ಕಂಡ್ರೆ ಇದು ಕೈಯಲ್ಲ, ಕಾಲು ಅಲ್ಲ, ಎಕ್ಕಡಾನು ಅಲ್ಲ, ಮಂತ್ರಿ. ಇವರ ಮೇಲೊಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು. ನಿನ್ನನ್ನು ನೀನು ಕೂಡ. ಮಂತ್ರಿ, ಬಾ ಇಲ್ಲಿ. ಏನಿರ್ಬೇಕು? ನಿಮ್ಮ ಮನೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ನೋಡಿದ್ದೆ. ಹೇಗಿದ್ದಾನ್ರಿ ಆ ಪಟ್ಟಿಕ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ? ಅರ್ಥವಾಗಲಿಲ್ವಾ? ನೀವು ಅವತ್ತು ನನಗೆ ಹತ್ತಿರಿಂದ ನೋಡಿದ್ರಿ ಅಲ್ವಾ? ನಮ್ಮ ದೇವತೆ ಮಗ ಅನ್ಸುತ್ತಾ ನಿಮಗೆ? ಕಣ್ಣು, ಮೂಗು, ಕಿವಿ, ಬಾಯಿ ಏನಾದ್ರು ಹೋಲಿಕೆ ಇದೆಯಾ? ನಮ್ಮ ದೇವತೆ ತರ, ನಮ್ಮ ಹೊಸ ದೇವತರ ಹೊಟ್ಟೆಲ್ ಹುಟ್ಟಿದ್ರೆ ಏನಾದ್ರು ಹೋಲಿಕೆ ಇರ್ಲೇಬೇಕಲ್ಲ. ಈ ಕೈ ಬೇರೆ ನೋಡಿ, ಎಲ್ಲ ನಮ್ಮ ಅಪ್ಪಂದ. ಈ ಕೈ ಮಾತ್ರ ನಮ್ದು. ಹೊಸದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ. ಆದ್ರೆ ಆ ಕೈ ಮಾತ್ರ ಹೀಗೆ ಕಾಣಿತು. ಎಲ್ಲ ಇವನ ಮಕ್ಕಳು ಸೋದ್ರು ಮಾವು ನೋಡ್ತಾವೇನ್ರಿ? ಅಕ್ರೂರ ಹೇಳಿದ್ದ ಎದೆಯಿಂದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷವಾಯಿತು ನಮ್ಮ ಕೃಷ್ಣನನ್ನು ನೋಡಿ. ಅವನಿನ್ನು ನನ್ನ ಕಣ್ಣಿಗೆ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯ ಕಣ್ಮುಂದೆ ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ. ಅದನ್ನು ನೋಡೋ ತಂದೆ ತಾಯಿಯ ಪುಣ್ಯವೇ ಪುಣ್ಯ. ಆದರೆ ನಾವು ನಮ್ಮ ಮಕ್ಕಳಿಗೆ ಆರೈಕೆ ಮಾಡಲಿಲ್ಲ. ಅವರ ತೊದಲು ನುಡಿಗಳನ್ನು ಕೇಳಲಿಲ್ಲ. ಕೈತುತ್ತು ತಿನ್ನಿಸಲಿಲ್ಲ. ಜೋಗುಳವಾಡಲಿಲ್ಲ. ಜೋಕಾಲಿ ತೂಗಲಿಲ್ಲ. ನೋಡಿ, ಜ್ವರ ಬಂದ ಹಾಗೆ.
ಉಪಚಾರ. ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ. ರಾಜಕಾರ್ಯವೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿಯಾಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ತಂದುಕೊಡು. ಹಾಲ ಕುಡಿಯೋರು ನಾವು. ಹಾಲು ಏನು ಬೇಡ. ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ಲ ನಿಮಗೆ. ದೇವಕ್ಕೆ ಹಾಲು ಗೀಲು ಏನು ಬೇಡ. ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುರುಬರು, ಮಾತಾಡು ಮಹಾರಾಜ. ನೋಡಿದೀಯಾ ಇನ್ನು ಎಷ್ಟು ಅಸಮಾಧಾನ ನನ್ನ ಮೇಲೆ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ, ಎಲ್ಲ ಚಿನ್ನಂತೆ. 25 ವರ್ಷ ಆಯ್ತು ಮಾಡಿಸಿ. ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಇದು ಪ್ರೀತಿ ಅಂತೆ. ಹೋಗ್ಲಿ ಬಿಡು ಬಾಬಾ. ನಾನು ವಿಶೇಷ ಸುದ್ದಿ ಹೇಳಲು ಬಂದೆ. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದು ರಾಜನ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು. ಮಥುರಾ ವೀರ ಗೆಲ್ಲಬೇಕು. ಏನು ಹುಚ್ಚ ಈ ಹುಡುಗರದ್ದು. ಇವತ್ತಾ ಪಿಲ್ಲ ಹಬ್ಬ? ಅದಕ್ಕೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನೂ ಗೊತ್ತಾಗಲ್ವಾ? ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೋಯೋ ಆಗಿಲ್ಲ. ನಾ ಕೊಡೆ ಮತ್ತೆ ನಿದ್ದೆ ಒಂದು ಪ್ರಪಂಚ. ಒಂದೊಣ ಕೂಡ ಒಳಗೆ ಬರಲ್ಲ, ಒಂದೊಣ ಕೂಡ ಹೊರಗೋಗಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು. ನೆರೆಮನೆಯಿಂದ ಹೊರಗೆ ಆದ್ರೂ ದೇವಕಿ, ನೀವು ಬಂಧನದಲ್ಲಿದ್ದು ಸ್ವತಂತ್ರರು, ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ಮಲಗೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ನಾನು ಕೊಂದ ಮಕ್ಕಳು ತಕಪಕ ಅಂತ ಕಣ್ಣು ಮುಂದೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಲಿ ಅದೆಷ್ಟು ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಪುತ್ರ ನನ್ನನ್ನು ಕೊಲ್ಲಬೇಕು. ಆದರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ಹೆಚ್ಚ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು ದೇವಕಿ, ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನು ನಿನ್ನ ಮಾತನ್ನು ನಂಬುತ್ತೇನೆ. ಹೇಳು ದೇವಕಿ, ಹೇಳು. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗು. ಮತ್ತೆ ಅದೇ ಹೊಗಳೇ. ಹೇಳೇ ಛೇ. 16 ವರ್ಷದ ಹಿಂದೆ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದರೆ ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಪಿಳ್ಳಂಗೋವಿ ಕೃಷ್ಣ. ಅವನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ 2ನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಅವರ ಮನೆಯಲ್ಲಿ ಇರೋದು. ಅರಮನೆ ಕವಳಕ್ಕೆ ಕತ್ತಿ ಹಾಕೋದ್ರ ಬದಲು ಇಟ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಆದರೆ ಈಗ ನಿಮ್ಮನ್ನೆಲ್ಲ ನೋಡಿದರೆ ಏನೋ ಮಸಲತ್ತು ಮಾಡೋ ಹಾಗಿದೆ. ಕೃಷ್ಣ ನಿಮ್ಮ ಮಗನೇ ಇರಬೇಕು ಏನೋ. ಅವನು ನಿಮ್ಮ ಮಗನೇ, ನನ್ನ ಸೋದರಳಿಯ. ಸುಳ್ಳು. ಕೃಷ್ಣ ನನ್ನ ಮಗ ಏಕೆ ಆದನು? ಕೃಷ್ಣ ನಂದನ ಮಗ. ಕೃಷ್ಣ ಯಶೋದೆಯ ಮಗ. ಕೃಷ್ಣ ನನ್ನ ಮಗ ಅಲ್ಲ. ಸರಿ, ಮತ್ತೆ ಕೃಷ್ಣ ನಿಮ್ಮ ಮಗ ಅಲ್ಲ ಅಲ್ವಾ? ಸರಿ, ಹಾಗಿದ್ರೆ ಅವನ್ನ ಕೊಲ್ಲಿಸಿದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೇ? ಅಷ್ಟೇ.